ಗೈಸ್ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ತುಂಬ ಟೇಸ್ಟಿಯಾಗಿ ಬಂದಿದೆ, ನೀವು ಕೂಡ ಮಾಡ್ಕೊಳ್ಳಿ. ಇಷ್ಟವಾದಲ್ಲಿ ನೀವು ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಇದನ್ನು ನೋಡಿ ಮಾಡ್ಕೋತೀರಾ ಅಂತ ಅನ್ಕೊತೀನಿ. ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿ. 1 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಒಂದೂವರೆ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು 1.5 ಸ್ಪೂನ್ ಕಡಲೆಬೇಳೆ 1.5 ಸ್ಪೂನ್ ಹಾಕ್ಕೊಳ್ಳೋಣ. ಇವಾಗ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ದಪ್ಪು ಈರುಳ್ಳಿ 2 ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಒಣಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ ಒಂದು 5-6 ಮೆಣಸಿಕಾಯಿ ತುಂಡು ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಳ್ಳೋಣ ಜೊತೆಲೆ, ಏನಿಲ್ಲ ನೋಡಿ. ಇವಾಗೆಲ್ಲ ಇದು ಫ್ರೈ ಆಗಲಿ ಕೆಂಪಿಗೆ, ಆಮೇಲೆ ಏನಾಗ್ತದೆ ತೋರಿಸ್ತೀನಿ ನೋಡಿ. 4 ಬದನೆಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ಹಾಕ್ಕೊಳ್ಳೋಣ, ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ಪಲಾವ್ ಮಾಡ್ದಂಗೆ ಮಾಡಿಬಿಡ್ತಾರೆ ಕುಕ್ಕರ್ಗೆ ಹಾಕ್ಬಿಟ್ಟು. ಏನಂತ ಟೇಸ್ಟ್ ಸಿಗಲ್ಲ. ಇದು ಓಪನ್ನಾಗಿ ಮಾಡಿಕೊಂಡು ನಾವು ಗೊಜ್ಜು ರೀತಿ ಮಾಡ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬಿಡಬೇಕಾಗತ್ತೆ. ಆಯಿಲ್ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಅದು ಫ್ರೈ ಆಗಲಿ. ನಾನು ಅರ್ಧ ಹೋಳಿನಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ಈ ಬಟಾಣಿನ ನಾನು ಒಣ ಬಟಾಣಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಅಂದರೆ ರಾತ್ರಿ ನಾನು ನೈಟು ನೆನೆ ಹಾಕಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ನಾನು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಒಲೆ ಮೇಲೆ ಕುದಿಸಿ ಹಾಕ್ತಾಯಿದ್ದೀನಿ. ಇವಾಗ ಇದರೊಳಗಡೆ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ 2 ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಇವಾಗ ಹಾಕ್ಕೊಳ್ಳೋಣ. ಕೆಲವರು ಹುಣಸೆ ಹುಳಿ ಹಾಕ್ತಾರೆ, ನಾನು ಇವತ್ತು ಹುಣಸೆ ಹುಳಿ ಹಾಕಲ್ಲ ಅಂತಾನೆ ನಾನು ಟೊಮೊಟೊ ಹಾಕಿ ಮಾಡ್ತಾಯಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ವಾಂಗಿಬಾತ್ ಪೌಡ್ರು ಲೂಸ್ ಸಿಗುತ್ತೆ, ಹಾಗಾಗಿ ನಾನು ಲೂಸ್ ತೊಗೊಬಂದಿದ್ದೀನಿ. ಪಾಕಿಟು ತಂದರೆ ಏನಷ್ಟು ಟೇಸ್ಟ್ ಬರಲ್ಲ, ಲೂಸ್ ಬಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಪೌಡ್ರ್ ಹಾಕ್ಕೊಳ್ಳೋಣ. 2.5 ಪೌಡ್ರ್ ಹಾಕ್ಕೊಂಡಿದ್ದೀನಿ. 2.5 ಸ್ಪೂನ್ನಷ್ಟು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕೂಡ ನೀವು ಮಾಡ್ಕೊಳ್ಳಿ. ಕೆಲವರು ಒಬ್ಬೊಬ್ಬರು ಒಂದೊಂದು ವೆರೈಟೀಸ್ ಮಾಡ್ತಾರೆ ನೋಡಿ. ಇವಾಗ ನಾನು ಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅರ್ಧ ಹೋಳು ಹಾಕ್ಕೊಳ್ಳೋಣ. ಇವಾಗ ವಾಂಗಿಬಾತ್ ಗೊಜ್ಜು ರೆಡಿ ನೋಡಿ. ಅನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ, ಬೇರೆ ವೈಟ್ ರೈಸ್ ಮಾಡಿ ಇಟ್ಕೊಂಡು. ಇವಾಗ ನಾವು ಕಲಸೋಣ ಹುಳಿನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.